ನಮಸ್ಕಾರ ವೀಕ್ಷಕರೇ, ಜಿ ಕನ್ನಡ ವಾಹಿನಿಗೆ ಸ್ವಾಗತ. ವಿಶ್ವಾದ್ಯಂತ ಲಕ್ಷಾಂತರ ಫೇಸ್ಬುಕ್ ಬಳಕೆದಾರರು ತಾಂತ್ರಿಕ ಸ್ಥಗಿತವನ್ನು ಎದುರಿಸಿದ್ದಾರೆ. ಏನೆಲ್ಲ ತಾಂತ್ರಿಕ ಸ್ಥಗಿತ ಆಗಿತ್ತು ಎಂದು ಈ ವಿಡಿಯೋದಲ್ಲಿ ಸಂಪೂರ್ಣ ಮಾಹಿತಿಯನ್ನು ತಿಳಿಯೋಣ ಬನ್ನಿ. ಈ ಸಮಸ್ಯೆಯು ಎಲ್ಲಿಂದ ಆರಂಭವಾಯಿತು ಎಂದರೆ, ಅಮೆರಿಕದ ಸಮಯದ ಪ್ರಕಾರ ಮಂಗಳವಾರ ಮಧ್ಯಾಹ್ನ, ಅಂದರೆ ಭಾರತೀಯ ಕಾಲಮಾನದ ಪ್ರಕಾರ ಇಂದು ಬುಧವಾರ ಮುಂಜಾನೆ ಸುಮಾರು 4 ಗಂಟೆಗೆ ಈ ತಾಂತ್ರಿಕ ವ್ಯತ್ಯಯ ಆರಂಭವಾಯಿತು. ವರದಿಯ ಪ್ರಕಾರ ಕೇವಲ 1 ಗಂಟೆಯಲ್ಲೇ 11,000ಕ್ಕೂ ಹೆಚ್ಚು ಬಳಕೆದಾರರು ದೂರು ದಾಖಲಿಸಿದ್ದಾರೆ. ಇದರಲ್ಲಿ 60% ಹೆಚ್ಚು ಜನರು ವೆಬ್ಸೈಟ್ ಬಳಸುವಾಗ ತೊಂದರೆ ಅನುಭವಿಸಿದರೆ, ಇನ್ನುಳಿದವರು ಲಾಗಿನ್ ಸಮಸ್ಯೆ ಮತ್ತು ಆ್ಯಪ್ ಕ್ರ್ಯಾಶ್ ಬಗ್ಗೆ ದೂರು ನೀಡಿದ್ದಾರೆ. ಇನ್ನು ಡೆಸ್ಕ್ಟಾಪ್ನಲ್ಲಿ ಫೇಸ್ಬುಕ್ ತೆರೆದಾಗ ಬಳಕೆದಾರರಿಗೆ ಅಕೌಂಟ್ ಟೆಂಪರರಿಲಿ ಅನ್ಅವೈಲಬಲ್ ಅಂತ ಸಂದೇಶ ಕಾಣಿಸಿಕೊಳ್ಳುತ್ತಿತ್ತು. ನಿಮ್ಮ ಖಾತೆಯು ಸೈಟ್ ಸಮಸ್ಯೆಯಿಂದಾಗಿ ಲಭ್ಯವಿಲ್ಲ, ಶೀಘ್ರದಲ್ಲೇ ಇದನ್ನು ಸರಿಪಡಿಸಲಾಗುವುದು ಎಂದು ಅಲ್ಲಿ ತಿಳಿಸಲಾಗಿತ್ತು. ಈ ಸಮಸ್ಯೆ ಕೇವಲ ಭಾರತಕ್ಕೆ ಸೀಮಿತವಾಗಿರದೆ ಅಮೆರಿಕ, ಬ್ರೆಜಿಲ್, ಇಟಲಿ, ಪಾಕಿಸ್ತಾನ ಮತ್ತು UK ಸೇರಿದಂತೆ ಹಲವು ದೇಶಗಳಲ್ಲಿ ಕಂಡುಬಂದಿದೆ. ಫೇಸ್ಬುಕ್ ಜೊತೆಗೆ ಮೆಟಾ ಮಾಲೀಕತ್ವದ ಆಡ್ಸ್ ಮ್ಯಾನೇಜರ್ ಮತ್ತು ಇನ್ಸ್ಟಾಗ್ರಾಮ್ ಬೂಸ್ಟ್ ಸೇವೆಗಳಲ್ಲಿ ಹೆಚ್ಚಿನ ಅಡೆತಡೆಗಳು ಉಂಟಾಗಿವೆ ಎಂದು ಮೆಟಾ ಸಂಸ್ಥೆಯ ಸ್ಟೇಟಸ್ ಪೇಜ್ ಖಚಿತಪಡಿಸಿದೆ. ಇದು ವ್ಯಾಪಾರ ಸಂಸ್ಥೆಗಳಿಗೆ ಮತ್ತು ಡಿಜಿಟಲ್ ಮಾರ್ಕೆಟಿಂಗ್ ಮಾಡುವವರಿಗೆ ಭಾರೀ ತೊಂದರೆಯನ್ನು ನೀಡಿದೆ. ಇನ್ನು ಇದರ ಪ್ರಸ್ತುತ ಸ್ಥಿತಿಯನ್ನು ನೋಡುವುದಾದರೆ, ಮೆಟಾ ಸಂಸ್ಥೆಯು ತನ್ನ ಇಂಜಿನಿಯರಿಂಗ್ ತಂಡವು ಸಮಸ್ಯೆಯನ್ನು ಪತ್ತೆಹಚ್ಚಿ ಸರಿಪಡಿಸಲು ಪ್ರಯತ್ನಿಸುತ್ತಿದೆ ಎಂದು ತಿಳಿಸಿದೆ. ಸದ್ಯಕ್ಕೆ ಕೆಲವು ಭಾಗಗಳಲ್ಲಿ ಸೇವೆಗಳು ಮರಳಿ ಬರುತ್ತಿವೆ. ನಿಮಗೂ ಲಾಗಿನ್ ಸಮಸ್ಯೆಯಾಗುತ್ತಿದ್ದರೆ ಬ್ರೌಸರ್ ಕ್ಯಾಶ್ ಮತ್ತು ಕುಕೀಗಳನ್ನು ಕ್ಲಿಯರ್ ಮಾಡಿ ಅಥವಾ ಬೇರೆ ಇಂಟರ್ನೆಟ್ವರ್ಕ್ ಬಳಸಿ ಪ್ರಯತ್ನಿಸಿ. ಹೆಚ್ಚಿನ ಸಂದರ್ಭಗಳಲ್ಲಿ ಇದು ಸಿಸ್ಟಮ್ ಅಪ್ಡೇಟ್ ಅಥವಾ ಸರ್ವರ್ ನಿರ್ವಹಣೆಯಿಂದ ಉಂಟಾಗುವ ತಾತ್ಕಾಲಿಕ ತಾಂತ್ರಿಕ ದೋಷವಾಗಿರುತ್ತದೆ. ಸೊ ವೀಕ್ಷಕರೇ, ಇಂದು ಬೆಳಗ್ಗೆ ಯಾರೆಲ್ಲ ಫೇಸ್ಬುಕ್ ಅನ್ನು ಓಪನ್ ಮಾಡಲು ಅಥವಾ ಲಾಗಿನ್ ಮಾಡಲು ತುಂಬಾನೇ ತೊಂದರೆಯನ್ನು ಅನುಭವಿಸಿದ್ದೀರಿ ಎಂದು ಕಾಮೆಂಟ್ ಮೂಲಕ ತಿಳಿಸಿ. ಮತ್ತೆ ನಿಮ್ಮ ಅಕೌಂಟ್ಗೆ ಲಾಗಿನ್ ಆಗಿದ್ದೀರಾ ಅಥವಾ ಲಾಗಿನ್ ಆಗಲು ಈಗ ಅದನ್ನು ಸರಿ ಮಾಡಿದ್ದಾರಾ ಇಲ್ಲ ಎಂದು ಸಹ ನಿಮ್ಮ ಅಭಿಪ್ರಾಯ ಮತ್ತು ಅನಿಸಿಕೆಗಳನ್ನು ಹಂಚಿಕೊಳ್ಳಿ. ಸೊ ವೀಕ್ಷಕರೇ, ಇದಾಗಿದ್ದು ಫೇಸ್ಬುಕ್ ತಾಂತ್ರಿಕ ಸಮಸ್ಯೆಯಿಂದಾಗಿ ಲಾಗಿನ್ ಆಗಲು ತುಂಬಾನೇ ತೊಂದರೆ ಆದಂತಹ ಇಂದಿನ ಪ್ರಮುಖ ಸುದ್ದಿ ಮಾಹಿತಿ. ಮತ್ತೊಂದು ಹೊಸ ಸುದ್ದಿಯೊಂದಿಗೆ ಸಿಗ್ತಾ ಇರೋಣ. ಎಲ್ಲರಿಗೂ ನಮಸ್ಕಾರಗಳು.